ಸೊ ಐ ಥಿಂಕ್ ನೀವು ಸ್ಟುಡಿಯೋಲಿ ಹೇಗೆ ವರ್ಕ್ ಮಾಡ್ತೀರಾ, ನಿಮ್ಮ ಸ್ಟುಡಿಯೋ ನೋಡಬೇಕು ಅಂತ ಬಹಳ ಆಸೆ ಇದೆ. ಆ್ಯಂಡ್ ಗುರುಕಿರಣ್ ಸರ್ ಅವರ ಸ್ಟುಡಿಯೋ ಹೇಗಿದೆ, ಅವ್ರು ಯಾವ ರೀತಿ ಕಂಪೋಸಿಂಗ್ ಮಾಡ್ತಾರೆ ಆ್ಯಂಡ್ ಅವ್ರ ವರ್ಕ್ ಸ್ಟೈಲ್ ಹೇಗಿರುತ್ತೆ ನೋಡ್ಕೊಂಡು ಬರೋಣ ಬನ್ನಿ. ಎಸ್ ವೀಕ್ಷಕರೇ, ನಾನು ಆಗಲೇ ಹೇಳ್ದಂಗೆ ಗುರು ಸರ್ ಅವರ ಲೈಫ್ ಜರ್ನಿ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ. ಆ್ಯಂಡ್ ಇದು ಅವರದೇ ಆದಂಥ ಒಂದು ಪ್ರಪಂಚಕ್ಕೆ ಬಂದಿದ್ವಿ, ಅಂದರೆ ಅವ್ರ ಸ್ಟುಡಿಯೋಗೆ ಬಂದಿದ್ದೀವಿ. ಗುರು ಸರ್ ಎಷ್ಟು ವರ್ಷ ಆಯಿತು ಈ ಸ್ಟುಡಿಯೋ? 14 years ಆಯಿತು. ಅಂದರೆ ಒಳಗಡೆ ಬರ್ತಿದ್ದಂಗೆ ಇದು ಬೇರೆನೇ ಲೋಕ ಅಂತ ನಮಗೆ ಇದೇ ಲೋಕ. ಸೊ ಡೈಲಿ ಇಲ್ಲಿ ಟೈಮ್ ಸ್ಪೆಂಡ್ ಮಾಡ್ತೀರಾ? ಮೋಸ್ಟ್ ಆಫ್ ದ ಟೈಮ್ ಇಲ್ಲಿ ಇರ್ತೀನಿ. ಸೊ ಹೇಗೆ ವರ್ಕ್ ಹೇಗೆ ನಡೆಯುತ್ತೆ ಸರ್? ಯಾವ ರೀತಿ ಕಂಪೋಸಿಂಗ್ ಮಾಡ್ತೀರಿ, ಹೇಗೆ? ಇಟ್ಸ್ ಎ ಕ್ರಿಯೇಟಿವ್ ಜಾಬ್. ನಮಗೆ ಇಷ್ಟು ಟೈಮಲ್ಲಿ ಫಿನಿಶ್ ಆಗುತ್ತೆ ಅನ್ನೋ ಹೇಳೋಕ್ಕಾಗಲ್ಲ. ಸೊ ವಿ ಜಸ್ಟ್ ಲಾಕ್ ಅವರ್ ಸೆಲ್ವ್ಸ್. ಟೈಮ್ ಗೊತ್ತಾಗಲ್ಲ ಇಲ್ಲಿ ಒಳಗೆ ಬಂದ ಟೈಮು, ಹಸಿವು, ನಿದ್ದೆ, ಈ ಲವ್ ಅಲ್ಲಿ ಬಿದ್ದಿರ್ತಾರಲ್ಲ, ಅದು ಹಾಡು ಬರಿತೀವಿ, ಹಸಿವಿಲ್ಲ, ನಿದ್ದೆ ಇಲ್ಲ ಅಂತ, ಹಂಗೆ ಇಲ್ಲಿ ಹಸಿವಿಲ್ಲ ಅಂತ. ತುಂಬಾ ಪೆಪ್ಪಿ ನಂಬರ್ಸ್ ಎಂಜಾಯ್ ಮಾಡ್ತಿರಲ್ಲ, ಮೆಲೋಡಿ ಎಂಜಾಯ್ ಮಾಡ್ತೀರಾ ಕಂಪೋಸ್ ಮಾಡುವಾಗ, ಹೇಗೆ? ಮ್ಯೂಸಿಕ್ ಇಸ್ ಮ್ಯೂಸಿಕ್. ಮ್ಯೂಸಿಕ್ ಇಸ್ ಮ್ಯೂಸಿಕ್. ಮ್ಯೂಸಿಕ್ ಇಸ್ ಮ್ಯೂಸಿಕ್. ಏನಿಲ್ಲ, ಒನ್ ಥಿಂಗ್ ಪೆಪ್ಪಿ ಆದ್ರೆ ಯು ಹ್ಯಾವ್ ಟು ಗ್ರೂವ್ ವೆಲ್. ಸೊ ಎನರ್ಜಿ ಹೈ ಇರುತ್ತೆ ನಾವು ಮಾಡುವಾಗಲೂ. ಆರ್ ಎಲ್ಸ್ ಮೆಲೋ ಮೆಲಡೀಸ್ ವಿಚ್ ಟಚ್ ದ ಹಾರ್ಟ್ ಅಂತ. ಸೊ ಗುರು ಸರ್ ಹತ್ರ ಮಾತಾಡ್ತಾ ಅವ್ರ ಹತ್ರ ಒಂದು ಸಾಂಗ್ ಕೇಳಿಲ್ಲ ಅಂದ್ರೆ ಪ್ರೋಗ್ರಾಮ್ ಕಂಪ್ಲೀಟ್ ಆಗಲ್ಲ ಸರ್. ಯಾವ್ದಾದ್ರು ಒಂದು ಸಾಂಗ್? ದಿನ ಹೀಗೆ ನಿನ್ನೆ ನಾ ನೋಡಿದೆ, ಆ ಖುಷಿಯಲ್ಲಿ ನಾ ತೇಲಾಡಿದೆ, ಈ ಪ್ರೀತಿಲೇನೋ ಜಾದು ಇದೆ, ಹಾ ಈ ಪ್ರೀತಿಲೇನೋ ಜಾದು ಇದೆ. ಆಕ್ಚುಲಿ ಕಂಪೋಸ್ ನಾನು ಯಾವುದೋ ಇದು, ಆಮೇಲೆ ಎಲ್ಲಿಂದ ಆರಂಭವು, ಇದೆಲ್ಲ ಹಿಂದಿ ಯಾವ್ದು ಪಿಕ್ಚರ್ ಕಂಪೋಸ್ ಮಾಡಿದ್ದು. ಅದು ಟೇಕ್ ಆಫ್ ಆಗಿಲ್ಲ. ಆಕ್ಚುಲಿ ಇನಿಷಿಯಲಿ ಒಂದು 5-6 ಫಿಲ್ಮ್ ಅನೌನ್ಸ್ ಆಯ್ತು, ಹಿಂದಿ ಫಿಲ್ಮ್ಸ್ ಇಲ್ಲಿ ಆದ್ಮೇಲೆ, ಬಟ್ ನಥಿಂಗ್ ಟುಕ್ ಆಫ್. ಸೊ ಅದೇ ಹೇಳಿದಲ್ಲ, ಡೆಸ್ಟಿನಿ ಅಂತ. ಸೊ ಹೆಜ್ಜೆ ಗುರುತಿನಲ್ಲಿ ನಿಮ್ಮ ಒಂದು ಜರ್ನಿ ಬಗ್ಗೆ ನೀವು ಮಾತನಾಡುವಾಗ, ಸೊ ನಿಮ್ಮ ಒಂದು ಲೈಫ್ ಬುಕ್ ಅಂತ ಏನಾದರೂ ಅದನ್ನ ಜಸ್ಟ್ ಪೇಜಸ್ ಟರ್ನ್ ಮಾಡಿ ನೋಡುವಾಗ ಏನಂತ ಅನ್ಸುತ್ತೆ ಆಸ್ ಅ ಗುರು ಕಿರಣ್? ಇಲ್ಲ, ಒಂದು ಅನ್ಸೋದು ನನಗೆ, ಐ ಥಿಂಕ್ ಐ ಬೀನ್ ಲಕ್ಕಿ. ಅಂದ್ಕೊಳ್ಳಿ, ಏನಾಗತ್ತೆ ಅಂದ್ರೆ ಲೈಫಲ್ಲಿ ನಾವೇನು ತುಂಬ ಅಂದ್ಕೊಂಡ್ರೆ ಆಗದಿದ್ರೆ ಬೇಸರ ಆಗೋದು. ಏನು ಅಂದ್ಕೊಳ್ಳೋದಿದ್ರೆ ಏನಾದರೂ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ನನಗೆಲ್ಲ ಚೆನ್ನಾಗಿತ್ತು. ಎಲ್ಲದಕ್ಕಿಂತ ನಾನು ಹೇಳೋದೇ, ಯು ಹ್ಯಾವ್ ಬೀನ್ ಲವ್ಡ್ ಎನಿವೇರ್ ಯು ಗೋ. ಅದು ಅದಕ್ಕಿಂತ ದೊಡ್ಡ ವರ ಯಾವುದಿಲ್ಲ. ನಾನು ಹೇಳೋದು, ಅದು ದೇವ್ರು ಕೊಟ್ಟು ದೊಡ್ಡ ವರ ಅದು. ಸೊ ಐ ಥಿಂಕ್ ಅದಕ್ಕಿಂತ ಜಾಸ್ತಿ ಏನು ಎಕ್ಸ್ಪೆಕ್ಟ್ ಮಾಡಬಹುದು. ಆಮೇಲೆ ದೇವ್ರು ಐ ಥಿಂಕ್ ನನಗೆ ಯಾವುದು ಜಾಸ್ತಿ ಅಪ್ ಅಂಡ್ ಡೌನ್ ಅಂತ ಕೊಟ್ಟಿಲ್ಲ. ಸೊ ಕೆಲವ್ರದ್ದಾಗಿದೆ, ಈಗ ಕೆಲವ್ರದ್ದು ದೊಡ್ಡ ದೊಡ್ಡ ಬಿಸ್ನೆಸ್ ಮೆನ್ ಸಡನ್ ಎಲ್ಲ ಬೆಳೆದ ಆಮೇಲೆ ಏನೋ ಒಂದು ಸಡನ್ ಡ್ರಾಪ್ ಆದ್ರೆ ಕಷ್ಟ. ಅದು ಆ ಥರ ಕಷ್ಟ. ಅದು ಪುಣ್ಯಕ್ಕೆ ಐ ಥಿಂಕ್ ದೇವ್ರು, ಅದು ಐ ಥಿಂಕ್ ಗಾಡ್ ಹಸ್ ಬಿನ್ ಕೈಂಡ್ ಟು ಮೀ ಎಲ್ಲದರಲ್ಲೂ. Are you so much of emotional person or how? I don't show. You hide. Yeah, it is ಅದೊಂದು ವೀಕ್ನೆಸ್. ಅದು ತೋರಿಸ್ಕೊಟ್ರೆ ಯಾರು ಬೇಕಾದ್ರೆ ಯೂಸ್ ಮಾಡಬಹುದು. So one person you can share everything and anything at any time. Wife. So she's your biggest friend. Couple of friends. ಹೇಳ್ತಾ ಇದ್ರು ಪಲ್ಲವಿ ಮೇಡಮ್, ಫ್ರೆಂಡ್ಸ್ ಇದ್ ಬಿಟ್ರೆ ಯಾರು ಬೇಡ. ಅವ್ರು ಇನ್ಸಿಸ್ಟ್ ಮಾಡ್ತಾ ಇದ್ರಂತ ಸ್ಟಾರ್ಟಿಂಗ್ ಎಲ್ಲಾದ್ರೂ ಹೋಗುವಾಗ ನಾವು ಇಬ್ರೇ ಹೋಗೋಣ ಅಂತ. ಯು ಆರ್ ನಾಟ್ ಓಕೆ ವಿತ್ ದಟ್. ಸೊ ಅಂಡ್ ಲೇಟರ್ ಆನ್ ಶಿ ಗಾಟ್ ಟು ಅಂಡರ್ಸ್ಟ್ಯಾಂಡ್ ದಟ್ ನೋ ಇಸ್ ಅ ಫ್ರೆಂಡ್ಲಿ ಕೈಂಡ್ ಆಫ್ ಪರ್ಸನ್, ಫ್ರೆಂಡ್ಸ್ ಇರ್ಬೇಕು ಅವ್ರಿಗೆ ಅಂತ ಹೇಳಿ. ಇಲ್ಲ, ನನಗೆ ಇನ್ನೊಂದು ವರ ಅಂದ್ರೆ ಫ್ರೆಂಡ್ಸ್. ನನಗೆ ಐ ಗಾಟ್ ದ ಬೆಸ್ಟ್ ಆಫ್ ಫ್ರೆಂಡ್ಸ್. ನನಗೆ ಫ್ರಾಂಕ್ಲಿ ಹೇಳ್ತೀನಿ, ಜೀವ ಕೊಡೋ ಫ್ರೆಂಡ್ಸ್ ಇದ್ದಾರೆ. ಯು ಪುಟ್ ಮಿ ಎನಿ ಕಾರ್ನರ್ ಆಫ್ ದ ವರ್ಲ್ಡ್. ಲಿವಿಂಗ್ ವಿದೌಟ್ ಫ್ರೆಂಡ್ಸ್ ಇಸ್ ನಥಿಂಗ್. ಅದು ಇಟ್ ವಿಲ್ ಬಿ ಬೋರಿಂಗ್. ಜಸ್ಟ್ ಫ್ಯಾಮಿಲಿ, ನೀನು, ನನ್ನ ಮಕ್ಕಳು ಅಂದ್ಕೂಡ್ಲೆ ಜಗತ್ತೇ ಬೋರ್ ಅನ್ಸುತ್ತೆ. then you'll feel very hurt when you get hurt and all. You 25 ಫ್ರೆಂಡ್ಸ್ ಇದ್ದಾಗ ಅವ್ರದ್ದು ಕಷ್ಟ ನಮ್ಗೆ ಗೊತ್ತಾಗತ್ತೆ, ನಮ್ಮ ಕಷ್ಟ ಅವ್ರಿಗೆ ಗೊತ್ತಾಗತ್ತೆ. ಒಂಥರ ಜಗತ್ತು ವಿಶಾಲವಾಗಿದೆ ಅನ್ಸುತ್ತೆ. In the entire journey, if you want to thank somebody or if you want to say confess somebody, ಮನೋಹರ್ ಅಂಡ್ ಉಪೇಂದ್ರ ಹೇಳ್ಬೇಕಂದ್ರೆ ದೇ ಆರ್ ಇಂಟಿಗ್ರಲ್ ಪಾರ್ಟ್ ನನ್ನ ಲೈಫಲ್ಲಿ. ನಾನು ಈ ಲೈನಿಗೆ ಈಗ ಬೇರೆ ತುಂಬಾ ಹೆಲ್ಪ್ ಮಾಡಿದ್ದಾರೆ. ಈಗ ನನ್ನ ಅಂಕಲ್ಸ್ ಹೆಲ್ಪ್ ಮಾಡಿದ್ದಾರೆ, ಫ್ರೆಂಡ್ಸು. ಮನೋಹರ್ ಅಂಡ್ ನನ್ನ ಈ ಫಿಲ್ಮ್ ಜರ್ನಿಗೆ ಐ ಥಿಂಕ್ ಮನೋಹರ್ ಅಂಡ್ ಉಪೇಂದ್ರ 2 pillars ನನಗೆ. ಸೊ ಇಂಡಸ್ಟ್ರಿಯ ನ್ಯೂ ಜನರೇಷನ್ ಸಿಂಗರ್ಸ್, ನ್ಯೂ ಜನರೇಷನ್ ಮ್ಯೂಸಿಕ್ ಡೈರೆಕ್ಟರ್ಸ್ಗೆ ಗುರು ಕಿರಣ್ ಅವರ ಒಂದು ಸಜೆಷನ್ ಆರ್ ಅವ್ರಿಗೊಂದು ಮಾತು, ಕಿವಿ ಮಾತು ಏನು ಹೇಳಕ್ ಇಷ್ಟಪಡ್ತೀನಿ? ಇಲ್ಲ, ಲೈಕ್ ಇಟ್ಸ್ ಅ ಲವ್ಲಿ ಫೀಲ್ಡ್. ಐ ಥಿಂಕ್ ಐ ಬಿನ್ ಅಂದ್ರೆ ನಾನು ಸಾಕ್ಷಿ ಅದಕ್ಕೆ. ಐ ಬಿನ್ ಎಂಜಾಯಿಂಗ್ ಇಟ್.
ಅಷ್ಟೇ ಸಿನ್ಸಿಯರ್ ಆಗಿ ವರ್ಕ್ ಸಿನ್ಸಿಯರ್ಲಿ ವಿತ್ ಗುಡ್ ಇಂಟೆನ್ಷನ್ಸ್, ಎವ್ರಿಥಿಂಗ್ ವಿಲ್ ಬಿ ಗುಡ್. ಸೊ ನಮ್ಮ ಹೆಜ್ಜೆ ಗುರುತು ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯ? ಎಂಟರ್ಟೈನ್ಮೆಂಟ್ ಚಾನಲಲ್ಲಿ ಮಾಡೋದು ಒಂಥರ ಆದರೆ ನ್ಯೂಸ್ ಚಾನಲ್ ಮಾಡೋದು ಇಟ್ಸ್ ಡಿಫ್ರೆಂಟ್. ಯಾಕಂದರೆ ನ್ಯೂಸ್ ಚಾನಲ್ ಮಾರ್ಕೆಟಿಂಗ್ ಇಸ್ ಡಿಫ್ರೆಂಟ್ ದ್ಯಾನ್ ಎಂಟರ್ಟೈನಿಂಗ್. ಆಮೇಲೆ ವ್ಯೂವರ್ಶಿಪ್ ಇಸ್ ಡಿಫ್ರೆಂಟ್. ಹೋಗಿ ರಿಸರ್ಚ್ ಮಾಡಿ, ಇಂಟರ್ವ್ಯೂ ಮಾಡಿ, ಇಟ್ಸ್ ಅಬೌಟ್ ನಿಮಗೆ ಒಂದು ಗಂಟೆ ಪ್ರೋಗ್ರಾಮಿಗೆ ಯು ಟೇಕ್ ಸೋ ಮೆನಿ ಡೇಸು. ಅದಕ್ಕಿಂತ ನೀವು ಒಂದು ಬ್ಯಾಕ್ಗ್ರೌಂಡ್ ಹಾಕಿ, ಒಂದು ಮೇಕಪ್ ಹಾಕಿ ಪರ್ಚಾಡಿದ್ರೆ ಯಾರಿಗಾದ್ರು ಬೈದ್ರೆ ವ್ಯೂಸ್ ಜಾಸ್ತಿ ಬರುತ್ತೆ. ಸೊ ಅದನ್ನೆಲ್ಲ ಬಿಟ್ಟು ನೀವು ಇದನ್ನು ಮಾಡ್ತಾ ಇರೋದು ಅಂದ್ರೆ ದೊಡ್ಡ ವಿಷಯ ಅದು. ಥ್ಯಾಂಕ್ ಯು ಸೋ ಮಚ್ ನಮ್ಮ ಹೆಜ್ಜೆ ಗುರುತು ಕಾರ್ಯಕ್ರಮದಲ್ಲಿ ಭಾಗಿಯಾಗೋದಕ್ಕೆ. ಆ್ಯಂಡ್ ಇನ್ನೂ ಹಲವಾರು ಗೀತೆಗಳನ್ನು ನಿಮ್ಮಿಂದ ಕೇಳಬೇಕು ಅಂತ ಬಹಳಷ್ಟು ಖುಷಿ ಇದೆ. 40 ವರ್ಷ ಗುರುಕಿರಣ್ ನೈಟ್ಸ್ ಕಂಪ್ಲೀಟ್ ಮಾಡ್ತಾ ಇದೆ, ಅದಕ್ಕೂ ಕೂಡ ಕಂಗ್ರ್ಯಾಚುಲೇಟ್ ಮಾಡ್ತಾ, ಆಲ್ ದ ಬೆಸ್ಟ್ ಹೇಳ್ತಾ, 40 ಇನ್ನೂ ಹೆಚ್ಚಾಗಲಿ. ಸೊ ಹೊಸ ಪ್ರತಿಭೆಗಳು ಆ ವೇದಿಕೆಯನ್ನು ಹಂಚ್ಕೊಳ್ಳಿ, ನಿಮ್ಮ ಒಂದು ಟೀಮ್ನ ಭಾಗವಾಗಲಿ ಅಂತ ನಾನು ಕೂಡ ಆಶಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಸ್ಟೇ ಬ್ಲೆಸ್ಡ್. ಯಾವಾಗ್ಲೂ ಇದೇ ತರ ಹ್ಯಾಪಿ ಆಗಿರಿ. ಅಂಡ್ ಐ ಡೆಫಿನೆಟ್ಲಿ ಅಂಡರ್ಸ್ಟುಡ್ ದಟ್ ಯು ಸ್ಪ್ರೆಡ್ ಹ್ಯಾಪಿನೆಸ್ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಹೆಜ್ಜೆ ಗುರುತು ಸಂಚಿಕೆಯ ಅತಿಥಿ ಕನ್ನಡ ಚಲನಚಿತ್ರರಂಗದ ಅಥವಾ ಕನ್ನಡ ಚಲನಚಿತ್ರ ಸಂಗೀತದ ದಿ ಶೋ ಮ್ಯಾನ್ ಅನ್ಸ್ಕೊಳ್ಳುವಂತಹ ಗುರುಕಿರಣ್ ಸರ್ ಅವರ ಒಂದು ಲೈಫ್ ಜರ್ನಿ, ಹೆಜ್ಜೆ ಗುರುತುಗಳನ್ನ ಪವರ್ ಟಿವಿ ಇವತ್ತು ದಾಖಲಿಸಿದೆ. ನಿಮ್ಮೆಲ್ಲರಿಗೂ ಈ ಸಂಚಿಕೆ ಬಹಳ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ಸಾಧಕನ ಹೆಜ್ಜೆ ಗುರುತುಗಳೊಂದಿಗೆ ನಾನು ನಿಮ್ಮನ್ನ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಪವರ್ ಟಿವಿ, ಇದು ನಿಮ್ಮ ಶಕ್ತಿ.